ನಿಮ್ಮ ಮಕ್ಕಳಿಗೆ ನೀವು ರಕ್ಷಣೆ ಮಾಡುವುದು ಅಂದ್ರೆ ಏನು ಅನ್ನುವುದನ್ನು ಅರ್ಥ ಮಾಡಿಕೊಳ್ಳಿ ಎನ್ನು ಚೆನ್ನಾಗಿ ಓದಿಸಿದ್ದೇವೆ, ಚೆನ್ನಾಗಿ ಬೆಳೆಸಿದ್ದೇವೆ, ಹೊಟ್ಟೆ ತುಂಬ ಊಟ, ಫಲಾಹಾರ, ಯಾವ ಹೊತ್ತಿಗೆ ಏನು ಕೊಡಬೇಕೋ ಅದನ್ನು ಕೊಡ್ತೇವೆ, ಬೇಕಾದಷ್ಟು ಹಣ, 10 ಮೊಬೈಲ್ಗಳು, ಮಕ್ಕಳನ್ನು ಚೆನ್ನಾಗಿ ರಕ್ಷಣೆ ಮಾಡ್ತಾ ಇದ್ದೇವೆ ಅಂತ ತಿಳಿಯಬೇಡಿ. ಬಟ್ಟೆಗೆಲ್ಲ ಕೊಟ್ಟಿರ್ಬೋದು, ಆದರೆ ನಿಜವಾದ ರಕ್ಷಣೆ ಅಂದರೆ ಜ್ಞಾನವನ್ನು ಕೊಟ್ಟರೆ ಅದು ನಿಜವಾದ ರಕ್ಷಣೆ. ಆ ಮಕ್ಕಳಿಗೆ ಜ್ಞಾನ ಬರುವಂತೆ ಉತ್ತಮ ಗುರುಗಳ ಹತ್ತಿರ ಕರೆದುಕೊಂಡು ಹೋಗಿ ಜ್ಞಾನೋಪದೇಶ ಮಾಡಿಸಿದರೆ, ಮಂತ್ರಗಳ ಉಪದೇಶ ಮಾಡಿಸಿದರೆ, ಕರ್ತವ್ಯ ಕರ್ಮಗಳನ್ನು ತಿಳಿಸಿದರೆ, ತಂದೆ ತಾಯಿಗಳ ಜೊತೆಗೆ, ಹಿರಿಯರ ಜೊತೆಗೆ, ಗುರುಗಳ ಜೊತೆಗೆ, ಜ್ಞಾನಿಗಳ ಜೊತೆಗೆ, ತಪಸ್ಸುಗಳ ಜೊತೆಗೆ ಹೇಗೆ ವ್ಯವಹಾರ ಮಾಡಬೇಕು ಅನ್ನುವುದನ್ನು ಅರ್ಥ ಮಾಡಿಸಿಕೊಟ್ಟು, ಕಲಿಸಿಕೊಟ್ಟು, ಆ ರೀತಿ ನಯ ವಿನಯದಿಂದ ದೊಡ್ಡವರ ಜೊತೆಗೆ ವ್ಯವಹಾರವನ್ನು ಮಾಡಿ ಅವರ ಅನುಗ್ರಹ ಆಶೀರ್ವಾದದ ಬಲವನ್ನು ತುಂಬಿಕೊಳ್ಳುವ ಕಲೆಯನ್ನು ಕಲಿಸಿದರೆ ಆಗ ಅವರ ರಕ್ಷಣೆಯನ್ನು ನೀವು ಮಾಡಿದ ಹಾಗಾಯಿತು. ಜ್ಞಾನಿಗಳಿಗೆ, ದೊಡ್ಡವರಿಗೆ, ಹಿರಿಯರಿಗೆ, ತಂದೆ ತಾಯಿಗಳಿಗೆ ಗೌರವದಿಂದ ನಡೆದುಕೊಳ್ಳದೆ, ತಿರಸ್ಕಾರ ಮಾಡಿ, ಬಾಯಿಗೆ ಬಂದಂತೆ ಮಾತನಾಡಿ, ಅವರ ಆಜ್ಞೆಯನ್ನು ಉಲ್ಲಂಘನೆ ಮಾಡಿ, ಸೇವೆಯನ್ನು ಮಾಡದಂತೆ, ಅವರು ಕಷ್ಟದಲ್ಲಿದ್ದರೂ ತಾನು ನಗನಗತಾ ತಿರುಗುತ್ತಾ ಇದ್ರೆ, ಎಷ್ಟು ಎಜುಕೇಶನ್ ಅವನಿಗೆ ನೀವು ಧಾರೆ ಎರೆದಿದ್ರೂ ಅದು ವ್ಯರ್ಥ. ಅವನು ಬೇಕಾದಷ್ಟು ಹಣ ಗಳಿಸ್ತಾ ಇದ್ರೂ ಅದು ವ್ಯರ್ಥ.